1.5 ಗಂಟೆ. ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ. ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ಇದು ಇರಕ್ಕೆ ಚಂದ ಅಲ್ಲ ಯಾವಾಗಲೂ ಇಲ್ಲಿ. ಕೆಲಸ ಹೆಂಗಿರುತ್ತೆ ಹಂಗೆ. ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗಕ್ಕಾಗ್ಬೋದು, ಆ ರೀತಿದು ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರೆ ಅಂತ? ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ. ಹೋಳಿಗೆ ಊಟ ಇರುತ್ತೆ, ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ. ಸೊ ಅದಿರುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಜಗದೀಶ್ ಅವ್ರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ. ಇದನ್ನು ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳದ್ದು ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ. ಅಂದರೆ ಆರ್ಟ್ ವರ್ಕ್ ಅವ್ರದ್ದಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು. ಎಲ್ಲ ಸ್ನೇಹಿತರು ಸೇರ್ಕೊಂಡು ಇಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗೆ ಆಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು, ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು. ಅದೆಲ್ಲದೂ ಆಗ್ತಾ ಇದೆ. ಎಲ್ಲರಿಗೂ ಕರೆದಿದ್ದೀವಿ, ಎಲ್ಲರಿಗೂ ಕರೆದಿದ್ದೀವಿ. ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ. ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾರೆ. ನನ್ನ ಫ್ರೆಂಡ್ಸ್ ದುಬೈ US ಅಲ್ಲಿರೋರು ಎಲ್ಲರೂ ಬರ್ತಿದ್ದಾರೆ. ಸೊ ಎಲ್ಲರೂ ಬರ್ತಿದ್ದಾರೆ. ಈಗ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ ಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು ಸೊ ಬಾದಲ್ಲು ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ. ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಬರ್ತಿದ್ದಾರೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಒಂದಿಷ್ಟು ಕಮೆಂಟ್ಸ್ಗಳಿವೆ. ಇಲ್ಲ ಪಸಿ, ನಾನು ಹೇಳ್ತಿರೋದು ಪದೇ ಅದೇ ಪ್ರಶ್ನೆ. ಅಂದರೆ ಅವ್ರಿಗೂ ಇವಾಗ ನಾನು ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ಲ. ಈಗ ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಈಗ ಅವ್ರಿಗೂ ಅವ್ರದ್ದೇ ಆದ ಒಂದು ಮನಸ್ಥಿತಿ ಇರುತ್ತೆ, ಎಲ್ಲದೂ ಇರುತ್ತಲ್ವ. ಸೊ ಈ ಟೈಮಲ್ಲಿ ಎಲ್ಲರನ್ನೂ ಅವ್ರು ಮೀಟ್ ಮಾಡಬೇಕಾ ಇಲ್ವಾ, ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ, ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ. ಅದಕ್ಕೆ ನಾವು ಜಾಗ ಕೊಡಬೇಕು ಯಾವಾಗಲೂ, ಆಯಿತಾ. ಸೊ ಈಗ ನಾನು ಇಷ್ಟು ಜನ ಕರೆದ್ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟಿರ್ತೀನಲ್ವ. ಅದನ್ನು ನಾನು ಮೊನ್ನೆನೇ ಹೇಳಿದೆ, ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ. ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ, ಅವ್ರ ಮದುವೆಗೆ ಬಂದರೆ ಖುಷಿನೇ ಅಲ್ವಾ. ನಮ್ಮ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ. ಸೊ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವರು. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವ. ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ. ಈ ಟೇಕ್ಸ್ ಟೈಮ್, ಎಲ್ಲದು ಆಗುತ್ತೆ. ಟೆನ್ಷನ್ ಏನಿಲ್ಲ ಸರ್, ಖುಷಿ. ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ, ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗಲೂ. ಅದು ಒಂದು ಒಳ್ಳೆ ಸಪೋರ್ಟ್ ಹಂಗೇನೆ ಯಾವಾಗಲೂ. ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋದು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಒಬ್ಬರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಇನ್ನೊಂದು ಶಕ್ತಿ ಕೊಡುತ್ತೆ, ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ. ಇನ್ವೈಟ್ ಮಾಡಿದ್ದೀನಿ ಸರ್, ಅಲ್ಲು ಅರ್ಜುನ್ ಅವ್ರನ್ನ, ಚಿರಂಜೀವಿ ಅವ್ರನ್ನ, ನಮ್ಮ ಸುಕುಮಾರ್ ಅವ್ರು, ನಮ್ಮ ಪುಷ್ಪ ಟೀಮು, ನಮ್ಮ ಝೀಬ್ರಾ ಟೀಮು, ಸತ್ಯದೇವ್, ನಮ್ಮ ರಶ್ಮಿಕಾ ಅವರು, ಎಲ್ಲರನ್ನೂ ಕರೆದಿದ್ದೀನಿ. ಸೊ ನೋಡೋಣ, ಎಲ್ಲರೂ ಪ್ರೀತಿಯಿಂದ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಇಲ್ಲ, ಆ್ಯಕ್ಟಿಂಗ್ ಯಾಕೆ ಕಮ್ಮಿ ಮಾಡಲಿ, ಆ್ಯಕ್ಟಿಂಗ್ ನಾನು ಪ್ರತಿದಿನ ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು. ಸೊ ನೀವೆಲ್ಲರೂ ಹೆಂಗೆ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರಾ, ನಾನು ಹಂಗೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ. ನಾನು ಬ್ರೇಕ್ ತೊಗೊಳ್ಳೋದೇ ಕಮ್ಮಿ.